ಪರಭಾಷೆಯಲ್ಲಿ ಕೆಲವು ನಟರು ಸರಿಯಾಗಿ ಶೂಟಿಂಗ್ ಹೋಗದೆ ಸರಿಯಾಗಿ ನಿರ್ಮಾಪಕರಿಗೆ ಕೋಪರೇಟ್ ಮಾಡಿದಂಥ ಸಂದರ್ಭದಲ್ಲಿ ಪರಭಾಷೆ, ಫಾರ್ ಎಕ್ಸಾಂಪಲ್ ತೆಲುಗು ಆಗ್ಬೋದು, ತಮಿಳ್ ಇಂಡಸ್ಟ್ರಿಯಲ್ಲಿ ಆಗ್ಬೋದು, ಆ ನಟನ ಇಷ್ಟು ದಿನ ಅಂತ ಬಹಿಷ್ಕಾರ ಮಾಡ್ತಾರೆ. ಇಲ್ಲಿ ಈ ವ್ಯಕ್ತಿ ಒಬ್ಬ ಅಮಾಯಕನ ಕೊಲೆಗೆ ಕಾರಣಕರ್ತರಾಗಿದ್ದಾರೆ. ಈ ವ್ಯಕ್ತಿನ ಇಂಡಸ್ಟ್ರಿಯಿಂದ ಬಹಿಷ್ಕಾರ ಮಾಡಕ್ ಬರಲ್ವಾ ಸರ್? ತಮಿಳು ಇಂಡಸ್ಟ್ರಿಯಲ್ಲಿ ಅವರು ಇಮಿಡಿಯೇಟ್ ಮಾಡಿಲ್ಲ, ಮೀಟಿಂಗ್ಗಳು ಮಾಡಿ ಚರ್ಚೆ ಮಾಡಿರ್ತಾರೆ. ಅದಕ್ಕೆ ಅವಕಾಶಗಳು ಆಗಿ 3 ದಿನ ಆಗಿದೆ ತಾನೇ ಇದು. ಅದಕ್ಕೆ ಅವಕಾಶ ಕೊಡಿ, ನಾವು ಕೂಡ ಅದನ್ನು ಮಾಡ್ತೀವಿ, ಪರಿಪಾಲನೆ ಮಾಡ್ತೀವಿ. ಯಾವುದಕ್ಕಾದ್ರೆ ಇದು ಕಾಂಪ್ರಮೈಸಿಂಗ್ ಇಲ್ಲ. ಅವರು ಕೂಡ ಟೇಕ್ ದೇರ್ ಓನ್ ಟೈಮ್. ಸಡನ್ನಾಗಿ ಕೂತ್ಕೊಂಡು ಇವತ್ತು ಆಗಿ ನಾಳೆ ನಿರ್ಮಾಪಕರು ಎಷ್ಟು ಪಿಕ್ಚರ್ ಶೂಟಿಂಗ್ ಮಾಡ್ತಾ ಇದ್ದಾರೆ ಅದನ್ನ ನೋಡ್ಬೇಕು ತಾನೆ. ಸರ್, ಏಕೆಂದ್ರೆ ಈಗಾಗಲೇ ಕರ್ನಾಟಕದ ಸಾಕಷ್ಟು ಜನರಾಗಿರ್ಬೋದು, ನಿಮಗೆ ಗಮನಕ್ಕೂ ಬಂದಿರೋದು ಯಾವುದೋ ಕೆಲವು ಸಂಘಟನೆ ಕೂಡ ಈ ಬ್ಯಾನ್ ಮಾಡಬೇಕು ಅಂತ ಕೂಡ ಸಂಘಟನೆಗಳು ಕೊಟ್ಟಿದ್ದು ಲೆಟರ್ ಕೊಡಿದ್ರೆ ನಾಳೆ ಬೆಳಗ್ಗೆನೇ ಮಾಡಿ. ವಾಣಿಜ್ಯ ಮಂಡಳಿ ಏನು ಮಾಡ್ತಾ ಇಲ್ಲ, ಕಲಾವಿದ ಸಂಘ ಏನು ಮಾಡ್ತಾ ಇಲ್ಲ, ದದ್ದೆ ಸಂಘ ಎಲ್ಲ ಮಾಡಿದಾಗ ಕ್ಯಾನ್ ಟೇಕ್ ಎ ಡಿಸಿಷನ್ ಇಮಿಡಿಯೇಟ್ಲಿ ಬೇಸ್ಡ್ ಆನ್ ದಟ್ ಲೆಟರ್. ಒಬ್ಬರೇ ಕೊಟ್ಟಿರೋದು, ಇವರು ಒಂದೇ ಸಂಘಟನೆ ಕೊಟ್ಟಿರೋದು, ಅವರು ಕೂಡ ಒಪ್ಕೊಂಡೋದ್ರು. ಸರ್ ಇದಕ್ಕೆ ಸಮಯ ಕೊಡಿ, ಇದು ಏನು ಸೂಕ್ತವಾದ ಕ್ರಮ ತೊಗೊಳ್ತೀವಿ ಅಂದಾಗ ಅವ್ರು ಖುಷಿಯಾಗಿ ನಗ್ತಾನೆ ತೊಗೊಂಡೋದ್ರು. ಯಾವುದೇ ಥರದ ಆಗಿಲ್ಲ, ಮತ್ತೆ ನಮ್ಗೆ ಫೋನ್ ಮಾಡಿ ಕೇಳಿಲ್ಲ. ಅದಕ್ಕೆ ತಾವು ಕೂಡ ಅರ್ಥ ಮಾಡಿ ಭಾವಿಸ್ತೀನಿ. ದಯವಿಟ್ಟು ನಮಗೆ ಸಮಯಾವಕಾಶ ಕೊಡಿ, ಇದಕ್ಕೆ ಏನು ಮಾಡಬೇಕು ಅನ್ನೋದು ಪಾರದರ್ಶಕತೆಯಿಂದ ಮಾಡುವಂಥ ಕೆಲಸ ಖಂಡಿತವಾಗಲೂ ಮಾಡ್ತೀವಿ. ಹಿಂದೂ ಕೂಡ ಮಾಡಿದ್ವಿ ಅಂತ ನಿದರ್ಶನ ಹೇಳಿದ್ವಿ. ಎಷ್ಟೋ ಕಾಂಪ್ರಮೈಸ್ ಮಾಡಿದ್ವಿ, ಗಲಾಟೆಗಳನ್ನು ನಿಲ್ಲಿಸಿದ್ದೀವಿ. ಈ ಕೇಸು ಕೊಲೆ ಕೇಸ್ ಆಗಿರೋದ್ರಿಂದ ಇದು ಭಾಳ ಅತಿ ಸೂಕ್ಷ್ಮದ ವಿಚಾರದಿಂದ ಕಾನೂನು ಅಡಿಯಲ್ಲೇ ನಾವು ಮಾಡಬೇಕಾಗತ್ತೆ. ಕಾನೂನು ಏನು ಮಾಡಬೇಕು ಅಂತ ತಿಳ್ಕೊಂಡು ಡಿಸೈಡ್ ಮಾಡಿಕೊಡ್ತೀವಿ ಅಂತ ತಮಗೆ ಕೇಳ್ಬೋದು. ನಿರ್ಮಾಪಕರ ಹಣದ ಮೂಲದ ಬಗ್ಗೆ ಸೊ ನಿಜ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಪರ ನಿಲ್ಬೇಕಾದದ್ದು ವಾಣಿಜ್ಯ ಮಂಡಳಿಯ ಧರ್ಮ. ಸೊ ನಿರ್ಮಾಪಕರ ಆ ಧರ್ಮ ನೀವು ಪಾಲಿಸಿದ್ದೀರಾ, ಆದರೆ ಆ ಜೀವ ಹೋಗಿರೋ ಜೀವ ವಾಪಸ್ ತರೋ ಮೂಲದ ಬಗ್ಗೆ ಯಾರು ಯೋಚನೆ ಸರ್? ಅದೇನು ಫಸ್ಟ್ ಅದಕ್ಕೆ ನಾಳೆ ಅಲ್ಲಿ ಹೋಗ್ತಾ ಇದೀವಲ್ಲ ನಾವು, ಒಂದು ಜೀವ ಹೋಗ್ಬಿಟ್ಟಿದೆ, ಇಡೀ ಚಿತ್ರರಂಗ ಹೋಗ್ತಾ ಇದೆ ಸರ್. ಅದು ಡಿಸೈಡ್ ಮಾಡ್ತೀವಿ ನಾವು. ಸಂಸ್ಥೆ ಅನ್ವಾಂಟೆಡ್ ಹೇಳೋಕ್ಕಾಗಲ್ಲ, ಡಿಸೈಡ್ ಮಾಡಿ ಖಂಡಿತವಾಗಿ ಸ್ಪಂದಿಸುವಂಥ ಕೆಲಸ ಮಾಡೇ ಮಾಡ್ತೀವಿ ನಾವು. ಅದು ಎಲ್ಲ ಹೇಳೋಕ್ಕಾಗತ್ತೆ ಸರ್, ಏನು ಮಾಡಬೇಕು ನಮ್ದು ರೂಪರೇಷೆ ಅದು ಹೇಳೋಕ್ಕಲ್ಲ. ಮಾಡಿದ್ಮೇಲೆ ಹೇಳ್ತೀವಿ, ಗೊತ್ತಾಗತ್ತೆ ನಮಗೆ. ಮುಚ್ಚೋಕ್ಕಾಗತ್ತೆ. ನಾವು ನಾಳೆ ಹೋಗಿ ಕಳ್ತೀವಿ, ನೋಡ್ತೀವಿ, ನಾವೇನು ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡು ಬಂದು ಚರ್ಚೆ ಮಾಡಿ ನಾವು ಮಾಡೋಂಥ ಕೆಲಸ ಮಾಡ್ತೀವಿ. ಅದಕ್ಕೆ ನಾಳೆ ಬೆಳಗ್ಗೆ ಹೋಗ್ತಾ ಇದ್ವಿ. ಇಮ್ಮಿಡಿಯೇಟ್ ಫಸ್ಟ್ ಮಾತಾಡಿದೆ ನಾವು. ಅವರು ಕುಟುಂಬಕ್ಕೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಮಾತುಕತೆ ಆಡಿ ಅವ್ರ ಸಾಂತ್ವನ ಹೇಳೋ ಕೆಲಸ ಫಸ್ಟ್ ಮಾಡಬೇಕು. ನಮಗೆ ಯಾರು ದರ್ಶನ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಅವ್ರ ಫ್ಯಾಮಿಲಿ ಇಂಪಾರ್ಟೆಂಟು ಅಂತ ನಾವು ಅಲ್ಲ ಸರ್. ಈಗ ನೋಡಿ ಸರ್, ಅಷ್ಟೊತ್ತಿಗೆ ಒಂದು ಶೇಪ್ ಗೊತ್ತಾಗುತ್ತೆ, ತಮಗೂ ಗೊತ್ತು. ಪೊಲೀಸ್ಗಳ ಮಾಹಿತಿ ಬಂದ ಮೇಲೆ ನಾವು ಎಲ್ಲ ಸಂಘ ಸಂಸ್ಥೆ ಕಲಾವಿದ ನಾಳೆ ಬೆಳಗ್ಗೆನೇ ಕಲಾವಿದ ಅಫಿಷಿಯಲ್ ಲೆಟ್ರ್ ಬರೀತಾ ಇದ್ದೀವಿ, ಫೋನ್ ಮಾಡ್ತಾ ಇದ್ದೀವಿ, ಕರೆಸ್ತಾ ಇದ್ದೀವಿ, ಅದು ಮತ್ತೆ ಇದು ಮಾಡ್ತಾ ಇದ್ದೀವಿ. ಫಸ್ಟು ವಾಣಿಜ್ಯ ಮಂಡಳಿ ನಿರ್ಧಾರ ಇಂಪಾರ್ಟೆಂಟು. ನಾವು ಪ್ರೊಡ್ಯೂಸರ್ಸ್ ನಾವು ಕರೆಸಿದ್ದೀವಿ. ನಮಗೆ ಆಲ್ರೆಡಿ ದ್ಯಾವ್ ಫ್ರೀ ಹ್ಯಾಂಡ್ ಟು ಮೀ. ಅವಾಗೆಲ್ಲ ಮಾತುಕತೆ ಆಡಿ ತಗೊಳ್ಳೋದು ಆದ್ಮೇಲೆ ಏನು ಮಾಡಬೇಕು ಅಂತ ಕೂಡ ಚರ್ಚೆ ಮಾಡಿದಾರಲ್ಲ. ನಾವು ಓನ್ಲಿ ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ಕರೆದಿರೋದು ಇವತ್ತು. ಕಾರ್ಯಕಾರಿ ಸಮಿತಿ ಸರ್ ಕರೆದಿಲ್ಲ ಸರ್. ಕಾರ್ಯಕಾರಿ ಸಮಿತಿ ಸರ್ ಒಂದು ಸಭೆ ಆದ್ರೂ ಕೂಡ ಇತ್ತೀಚೆಗೆ ಕಲಾವಿದರ ಸಂಘದ ಪ್ರತಿನಿಧಿ ಯಾರು ಕಾಣಿಸ್ತಾ ಇಲ್ಲ ಸರ್. ಈಗ ಈಗಾಗಲೇ ಕಲಾವಿದ ಸಂಘ ಯಾರ್ಯಾರಿದ್ದಾರೆ, ಹೆಂಗಿದ್ದಾರೆ ತಮಗೂ ಗೊತ್ತು, ನಮಗೂ ಕಾಂಟ್ಯಾಕ್ಟ್ ಇದೆ, ಮಾಧ್ಯಮದ ಮಾಡಿದ್ದಾರೆ. ಅವ್ರು ಮಾಡುವಂಥ ಕೆಲಸ ನಾಳೆ ನಮಗೆ ಸರ್. ಟೇಕನ್ ದ ಪರ್ಮಿಷನ್ ಎಕ್ಸಿಕ್ಯೂಟಿವ್ ಕಮಿಟಿ ಟು ಟಾಕ್ ಟು ಎಲ್ಲ ಮಾತಾಡೋಕ್ಕೆ. ಅಂಬರೀಶ್ ಸರ್ ಇದ್ದಾಗ ಇಂಡಸ್ಟ್ರಿಯಲ್ಲಿ ಯಾವುದೇ ಸಮಸ್ಯೆಗಳು ಬಂದ್ರು ಆ ಕ್ಷಣದಲ್ಲಿ ಅಥವಾ 2 ದಿನದಲ್ಲಿ 3 ದಿನದ ಸಮಸ್ಯೆಗೆ ಒಂದು ಪರಿಹಾರ ಅಂತ ಸಿಗ್ತಾ ಇತ್ತು. ಅಂಬರೀಶ್ ಅವರು ಅಂತ ಹೋದ್ಮೇಲೆ ಇಂಡಸ್ಟ್ರಿಯಲ್ಲಿ ಕಲಾವಿದ್ರ ಸಂಘ ಲೆಕ್ಕಕ್ಕೆ ಉಂಟು. ಅದೇನೋ ಒಂದು ಗಾದೆ ಮಾತಾಡ್ತಾ ಲೆಕ್ಕಕ್ಕಿಲ್ಲ ಇದ್ರಲ್ಲಿದೆ. ಈ ವಿಚಾರದಲ್ಲಿ ನೋಡಿ ಸರ್, ನಾನು ಒಂದು ಬಹಳ ಖುಷಿ ಅನ್ಸುತ್ತೆ ನಿಮಗೆ. ಏನೇ ಆದರೂ ವಾಣಿಜ್ಯ ಮಂಡಳಿಗೆ ಬಂದು ಕೇಳ್ತಿರಲ್ಲ, ಆ ದೊಡ್ಡ ಗುಣಕ್ಕೆ ನಾನು ಚಿರುಣಾಗಿದ್ದೀನಿ ಸರ್. ವಾಣಿಜ್ಯ ಮಂಡಳಿ ಭಾಳ ವೆರಿ ಹ್ಯಾಪಿ, ತುಂಬ ಖುಷಿ ಆಗೋದು ಸರ್. ನಮಗೆ ಕಣ್ ತರಿಸೋ ಕೆಲಸ ನೀವು ಮಾಡ್ತಾ ಇದ್ದೀರಾ ಸರ್. ಜೋಡಣೆ ಮಾತು ಸಂತ ಕೇಳಿದ್ರೆ ನಾವು ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ ಸರ್. ಯಾವತ್ತು 24/7 ನೀವು ವೆಲ್ಕಮ್ ಸರ್. ಏನು ಬೇಕಾದ್ರೆ ಕೇಳ್ಬೋದು. ನನಗೆ ಗೊತ್ತಿರೋ ವಿಚಾರ ಮಾಹಿತಿ ಕೊಡ್ತೀನಿ. ಗೊತ್ತಿರೋ ನಮ್ಗೆ ತಿಳುವಳಿಕೆ ಹೇಳಿ ಮಾಡ್ಕೊಡ್ಬೋದು. ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕಾರ್ಯ ನೀವು ಮಾಡ್ತಾ ಇದ್ದೀರಾ. ವೆಲ್ ಅಂಡ್ ಗುಡ್, ಫೈನ್. ಮುಂದೆ ಈ ತರದ ಒಂದು ಪ್ರಕರಣಗಳು ಮರುಕಳಿಸ್ತಾ ಇರೋದಕ್ಕೆ ದರ್ಶನ್ ಅವ್ರ ಮೇಲೂ ಒಂದು ಸ್ಟ್ರಾಂಗ್ ಆದಂತ ಒಂದು ಇದನ್ನ ನೀವು ಕೈಗೊಳ್ಬೇಕಾಗುತ್ತೆ. ನೀವು ಹೇಳ್ದಂಗೆ 4-5 ದಿನಗಳಲ್ಲಿ ಅದಕ್ಕೆ ಒಂದು 100% ತಾವೇನು ಹೇಳಿದ್ರು ಅದ್ರ ಬದ್ಧನಾಗಿರ್ತೀವಿ. ಅದನ್ನ ಮಾಡುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಸರ್. ಇದ್ರಲ್ಲಿ ಯಾವ ತರ ಕಾಂಪ್ರಮೈಸ್ ಇಲ್ಲ. ಒಂದು ಪ್ರಾಣನೇ ಹೋದ್ಮೇಲೆ ಯಾವ ಲೆಕ್ಕ ಸಮಾಜಕ್ಕೆ ಮಾದರಿ ಆಗ್ಬೇಕು 100% ಮಾಡ್ತೀವಿ ಸರ್. ಸರಿ ಸರ್, ಸಿನಿಮಾ ಮಾಡೋದು ಯಾತಕ್ಕೆ? ನಾವು ಅಲ್ಲಿ ಪಿಕ್ಚರ್ ಒಂದು ಮಾರೋದು ತೋರಿಸ್ಕೊಡ್ತೀವಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.